ನಮಸ್ಕಾರ ಅಣ್ಣವ್ರಿಗೆ ಅಕ್ಕೋರ್ಗೆ. ನಿಮ್ಮ ಮನೆಯ ಪ್ರೀತಿಯ ಮಗು ರಿಯಲ್ ಮೀಡಿಯಾ ಕನ್ನಡ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಇತಿಹಾಸದಲ್ಲಿ ಮುಚ್ಚಿ ಹೋಗಿರುವ ಹಲವಾರು ಸತ್ಯಗಳು ಜನರಿಗೆ ತಿಳಿದೇ ಇರೋದಿಲ್ಲ. ನನ್ನ ಪತ್ರಿಕೋದ್ಯಮದ ಅನುಭವದ ಮೂಲಕ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಲವಾರು ಸತ್ಯಗಳನ್ನು ಇವತ್ತು ನಿಮ್ಮ ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಪತ್ರಿಕೋದ್ಯಮ ಅಂದ ತಕ್ಷಣ ಎಲ್ಲರ ಕಣ್ಣೆದುರುಗಡೆ ಬರೋದು ಲಂಕೇಶ್ ಮತ್ತು ರವಿ ಬೆಳಗೆರೆ ಹೆಸರು. ಇಬ್ಬರು ಕನ್ನಡ ಪತ್ರಿಕೋದ್ಯಮದಲ್ಲಿ ಅಚ್ಚಳಿದಂಥ ಹೆಸರು ಕೆತ್ತಿದವರು. ಇಬ್ಬರು ತಮ್ಮದೇ ಆದ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದಂಥವರು. ಇಬ್ಬರಲ್ಲೂ ಹಲವಾರು ಸಾಮ್ಯತೆಗಳಿವೆ, ಹಾಗೆಯೇ ವಿಭಿನ್ನತೆಗಳು ಇವೆ. ಇಬ್ಬರ ಸದ್ಗುಣ ಮತ್ತು ದುರ್ಗುಣಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ. ನಾನಿವತ್ತು ಬಹಳಷ್ಟು ಜನರಿಗೆ ಗೊತ್ತೇ ಇರದಂತಹ ಕೆಲವು ಸತ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲಿಗೆ ಇಬ್ಬರಿಗೂ ಇದ್ದಂತಹ ಸಾಮ್ಯತೆಗಳೇನು ಅಂತ ನೋಡೋಣ. ಇಬ್ಬರು ಒಳ್ಳೆಯ ಬರಹಗಾರರು. ಇಬ್ಬರ ಬಾಯಲ್ಲೂ ಸದಾ ಸಿಗರೇಟ್ ಇರ್ತಿತ್ತು. ಕುಡಿತ ಇಬ್ಬರಿಗೂ ಒಂದು ಚಟ ಅಂತ ಅನ್ನಿಸ್ಲೇ ಇಲ್ಲ. ಅದನ್ನು ನೀರಿನಷ್ಟೇ ಸಹಜವಾಗಿ ಸೇವಿಸ್ತಿದ್ರು. ಇಬ್ಬರಿಗೂ ಹೆಣ್ಣಿನ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಇಬ್ಬರೂ ದಶಕಗಳ ಕಾಲ ಅಕ್ಷರದ ಮೂಲಕ ಕನ್ನಡಿಗರನ್ನು ಹಿಡಿದಿಟ್ಟಂತಹ ಮಾಂತ್ರಿಕರು. ಜಾಹೀರಾತುಗಳೇ ಇಲ್ಲದೆ ಪತ್ರಿಕೆ ನಡೆಸಿದಂಥವರು. ಇಬ್ಬರೂ ನಡೆಸ್ತಿದ್ದುದು ವಾರಪತ್ರಿಕೆ. ರಾಜಕಾರಣಿಗಳು, ರೌಡಿಗಳು, ಭ್ರಷ್ಟ ಅಧಿಕಾರಿಗಳ ಬಗ್ಗೆ ರಾಶಿಗಟ್ಟಲೆ ಬರೆದಿದ್ದಾರೆ. ಇಬ್ಬರು ಮೇಲ್ಜಾತಿಯಲ್ಲಿ ಹುಟ್ಟಿ ಬಂದವರು. ಇಬ್ಬರು MA ಪದವಿ ಮಾಡಿಕೊಂಡಿದ್ದರು. ಇಬ್ಬರು ಪತ್ರಿಕೆ ಜೊತೆ ಸಾಹಿತಿಗಳಾಗಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಮುಖ್ಯವಾದ ವಿಷಯ ಏನಂದರೆ, ಇಬ್ಬರು ನಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟಿದ್ದೇವೆ ಅಂತ ಬರ್ಕೊಂಡಿದ್ದಾರೆ. ಇವರನ್ನು ನಮ್ಮ ಧ್ವನಿಯಾಗಿ ನಿಂತವರು ಎಂದೇ ಬಹಳಷ್ಟು ಜನ ನಂಬಿದ್ರು. ಆದರೆ ನಿಜವಾಗಿಯೂ ಸಾಮಾನ್ಯ ಜನರ ಪರವಾಗಿ ಇವರು ನಿಂತ್ಕೊಂಡಿದ್ರಾ ಅಥವಾ ಸ್ವಾರ್ಥಕ್ಕಾಗಿ ತಮ್ಮ ಅಕ್ಷರಗಳನ್ನು ಕುಣಿಸಿದ್ರಾ ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ. ಆದರೆ ನಡೆದ ಘಟನೆಗಳನ್ನು ನಿಮ್ಮ ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತೀನಿ. ನಂತರ ನೀವೇ ತೀರ್ಮಾನ ಮಾಡಿ. 1980ರಲ್ಲಿ ಲಂಕೇಶ್ ತಮ್ಮ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಆಗ ಇನ್ನೂ ತಳವೂರಿದ್ದಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ತಮ್ಮ ಬರಹದ ಮೂಲಕ ದೊಡ್ಡದಾಗಿ ಧ್ವನಿ ಎತ್ತಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿದ್ದಂತಹ ಭ್ರಷ್ಟಾಚಾರವನ್ನು ಎಕ್ಕಿಲ್ಲದೆ ಹೊರಗೆ ಎಳೆದರು. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ ಪ್ರತಿ ವಿಧಾನಸಭೆಯ ಕಲಾಪಗಳಲ್ಲಿ ಲಂಕೇಶ್ ಪತ್ರಿಕೆಯೇ ಮಾತನಾಡ್ತಾ ಇತ್ತು. ಕುರ್ಚಿಯಲ್ಲಿ ಕುಳಿತವರು ಯಾವತ್ತಿಗೂ ವಿರೋಧ ಪಕ್ಷದ ನಾಯಕರುಗಳಿಗೆ ಹೆದರ್ತಿರಲಿಲ್ಲ. ಆದರೆ ಲಂಕೇಶ್ ಪತ್ರಿಕೆಗೆ ಹೆದರ್ತಿದ್ರು. ಎಂದಿಗೂ ಆಡಳಿತದ ಪಕ್ಷದ ವಿರೋಧವಾಗಿಯೇ ಇದ್ದಂತಹ ಬರಹಗಾರರು ಅಂದರೆ ಅದು ಲಂಕೇಶ್. ಒಂದು ಹಂತಕ್ಕೆ ಅವರು ಕಾಂಗ್ರೆಸ್ನ ಪಕ್ಕಾ ವಿರೋಧಿ ಅಂತಲೇ ಗುರುತಿಸ್ಕೊಂಡಿದ್ರು. ಆದರೆ ಅವರು ಯಾವ ಪಕ್ಷದ ಪರ ಅಥವಾ ವಿರೋಧಿಯಾಗಿರಲಿಲ್ಲ. ಅದಕ್ಕೊಂದು ಉದಾಹರಣೆ ನೀಡ್ತೇನೆ. ಲಂಕೇಶ್ ಪತ್ರಿಕೆಯನ್ನು ಆರಂಭಿಸಿದಾಗ ಮುಖ್ಯಮಂತ್ರಿಯಾಗಿದ್ದಂಥವರು ಗುಂಡೂರಾವ್ ಅವರು. ಅದಕ್ಕೂ ಮೊದಲು ಇಬ್ಬರು ಒಳ್ಳೆಯ ಸ್ನೇಹಿತರು. ಆದರೆ ಲಂಕೇಶ್ ಪತ್ರಿಕೆಯನ್ನು ಆರಂಭ ಮಾಡಿದ ತಕ್ಷಣವೇ ಗುಂಡೂರಾವ್ ಅವರ ವಿರುದ್ಧವೇ ಪತ್ರಿಕೆಯನ್ನು ಬರೆದರು. ನಿರಂತರವಾಗಿ ಗುಂಡೂರಾವ್ ಅವರ ವಿರುದ್ಧ ಬರಿತಾ ಇದ್ದಂಥ ಲಂಕೇಶ್ ಅವರು 1983ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಪರವಾಗಿ ಸ್ವತಃ ಪ್ರಚಾರ ಮಾಡಿದರು. ಅದಕ್ಕೆ ಕಾರಣ ಅವರ ಸ್ನೇಹಿತರಾಗಿದ್ದಂತಹ ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದಂತಹ ಒಬ್ಬ ರಾಜಕಾರಣಿ. ಲಂಕೇಶ್ ಜೊತೆ ಅವರಿಗೆ ಒಳ್ಳೆಯ ಸ್ನೇಹ ಇತ್ತು. ಲಂಕೇಶ್ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ನಿರಂತರವಾಗಿ ದಾಳಿ ನಡೆಸಿ ಹೆಗಡೆಯವರ ಜೊತೆ ಚುನಾವಣಾ ಪ್ರಚಾರವನ್ನು ಸಹ ನಡೆಸಿದರು. ಚುನಾವಣೆ ಮುಗಿದು ಜನತಾ ಪಕ್ಷ ಗೆದ್ದು ಹೆಗಡೆ ಮುಖ್ಯಮಂತ್ರಿ ಸಹ ಆದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾದ ಮೊದಲನೇ ವಾರದಲ್ಲಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಶೋಕಿಗಳನ್ನು ಪಕ್ಕಕ್ಕಿಟ್ಟು ಜನರ ಪರವಾಗಿ ನಿಲ್ಲಿ ಅಂತ ತಮ್ಮ ಪತ್ರಿಕೆಯಲ್ಲಿ ಬರೆದರು. ಅಷ್ಟೇ ಅಲ್ಲ, ಕೆಲವೇ ವಾರಗಳಲ್ಲಿ ಅವರ ಸಚಿವ ಸಂಪುಟದಲ್ಲಿ ನಡೆದ ಹಗರಣವನ್ನು ಬಯಲಿಗೆಳೆದು ಸಚಿವರು ರಾಜೀನಾಮೆ ಕೊಡುವಂತೆ ಮಾಡಿದರು. ನಂತರದ 2 ವರ್ಷಗಳಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿನ ಜನತಾ ಪಕ್ಷದ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಸೋತಿದ್ರು. ಅದರ ಹೊಣೆ ಹೊತ್ತು ಹೆಗಡೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಬರೆದರು. ಹೆಗಡೆಯವರು ರಾಜೀನಾಮೆಯನ್ನು ಸಹ ಕೊಟ್ಟರು. ಇವತ್ತಿನ ಹಾಗೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತಹ ವ್ಯಾಪಾರಸ್ಥರು ಅವತ್ತು ರಾಜಕಾರಣದಲ್ಲಿರಲಿಲ್ಲ. ಸಾಮಾಜಿಕ ಹೋರಾಟ, ವೃತ್ತಿರಂಗಭೂಮಿ, ಸಾಹಿತ್ಯ, ಹೀಗೆ ಬೇರೆ ಬೇರೆ ಹಿನ್ನೆಲೆಯಿಂದ ರಾಜಕಾರಣಕ್ಕೆ ಬಂದಂತಹ ವ್ಯಕ್ತಿಗಳೇ ಅವತ್ತು ರಾಜಕಾರಣದಲ್ಲಿದ್ದರು. ಹಾಗಾಗಿ ಅವರೆಲ್ಲ ಮೊದಲೇ ಲಂಕೇಶ್ ಅವರಿಗೆ ಸ್ನೇಹಿತರಾಗಿರ್ತಿದ್ರು. ಆದರೆ ರಾಜಕಾರಣಕ್ಕೆ ಬಂದು ಅಧಿಕಾರ ವಹಿಸಿಕೊಂಡ ತಕ್ಷಣ ಅವರು ಸ್ನೇಹಿತರಾಗಿದ್ದರೂ ಸಹ ಅವರ ವಿರುದ್ಧ ಅವರು ತಪ್ಪು ಮಾಡಿದಾಗ ಅದನ್ನು ಖಂಡಿಸುವಂತಹ ಮನೋಭಾವನೆ ಲಂಕೇಶ್ ಅವರಿಗಿತ್ತು, ಅವರ ಬರಹದಲ್ಲಿತ್ತು. ಅದನ್ನು ನಾವು ನಿರಂತರವಾಗಿ ಕಾಣಬಹುದು. ಅವರ ಜೀವನದ ಕೊನೆಯವರೆಗೂ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗಿಯೇ ಕೆಲಸ ಮಾಡಿದರು. 2000ನೇ ಇಸ್ವಿಯಲ್ಲಿ ಅವರು ಇಹಲೋಕ ತ್ಯಜಿಸುವಾಗಲೂ ಸಹ ಅವರ ಪತ್ರಿಕೆ ಕನ್ನಡಿಗರ ಉಸಿರಾಗಿತ್ತು. ಅವರ ಮರಣದ ನಂತರವೂ 17 ವರ್ಷಗಳ ಕಾಲ ಆ ಪತ್ರಿಕೆ ಜೀವಂತವಾಗಿತ್ತು. ಇನ್ನು ರವಿ ಬೆಳಗೆರೆ ಎಂಬ ಅಕ್ಷರ ಮಾಂತ್ರಿಕ ಓದುಗರನ್ನು ಸೆರೆಹಿಡಿಯುವಲ್ಲಿ ಲಂಕೇಶ್ಗಿಂತ ಒಂದು ಹೆಜ್ಜೆ ಮುಂದೆ ಅಂತಾನೆ ಹೇಳ್ಬೋದು. ಅಂತಹ ಅದ್ಭುತ ಶಕ್ತಿ ರವಿ ಬೆಳಗೆರೆ ಬರಹದಲ್ಲಿತ್ತು.
ಲಂಕೇಶ್ ಗರಡಿಯಲ್ಲಿಯೇ ಪಳಗಿ ಬಂದಿದ್ದಂತಹ ರವಿ 1995ರಲ್ಲಿ ತಮ್ಮ ಪತ್ರಿಕೆಯನ್ನು ಆರಂಭ ಮಾಡಿದರು. ಆಗಲೇ ಲಂಕೇಶ್ ಪತ್ರಿಕೆ ಜನನವಾಗಿ 15 ವರ್ಷಗಳಾಗಿದ್ವು. ಲಂಕೇಶ್ ಪತ್ರಿಕೆ 1 ಲಕ್ಷಕ್ಕೂ ಅಧಿಕ ಪ್ರಸಾರ ಆಗ್ತಾ ಇತ್ತು. ರವಿ ಬೆಳಗೆರೆ ಬೆಂಗಳೂರಿನ ಮಟ್ಟಕ್ಕೆ ಒಂದು ಸ್ಥಳೀಯ ವಾರಪತ್ರಿಕೆ ಮಾಡಬೇಕು ಅಂತಲೇ ಹಾಯ್ ಬೆಂಗಳೂರು ಎಂಬ ಶೀರ್ಷಿಕೆ ಇಟ್ಕೊಂಡು ಪತ್ರಿಕೆ ಪ್ರಾರಂಭ ಮಾಡಿದರು. ಆದರೆ ಅವರ ಬರಹದ ಶಕ್ತಿ ಇಡೀ ಕರ್ನಾಟಕಕ್ಕೆ ಪ್ರಸಾರ ಆಯಿತು. ಮುಖ್ಯವಾಗಿ ಹದಿಹರೆಯದ ಯುವಕರನ್ನು ಆಕರ್ಷಣೆ ಮಾಡಿತು. ತಮ್ಮ ಕಾಸ್ಬಾತ್ ಬಾಟಮ್ ಐಟಮ್ಗಳ ಮೂಲಕ ಓದುಗರನ್ನು ಸೆರೆ ಹಿಡಿದರು. 2000 ಹೊತ್ತಿಗೆ ಹಾಯ್ ಬೆಂಗಳೂರು ಲಂಕೇಶ್ ಪತ್ರಿಕೆಯನ್ನು ಮೀರಿ ಬೆಳೆದಿತ್ತು. ಆ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಎಸ್.ಎಂ. ಕೃಷ್ಣ. ರವಿ ಬೆಳಗೆರೆ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸುವಂತಹ ವರದಿಗಳನ್ನು ಪ್ರಕಟಿಸದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಎಸ್.ಎಂ. ಕೃಷ್ಣ ಅವರ ವಿರುದ್ಧ ಸುದ್ದಿ ಮಾಡಿದ್ರು. 2004ಕ್ಕೆ ಚುನಾವಣೆ ಘೋಷಣೆ ಆಯಿತು. ಮುಂದೆ JDS ಬೆಂಬಲ ಇಲ್ಲದೆ ಯಾವ ಸರ್ಕಾರವೂ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ರವಿ ಬೆಳಗೆರೆ ಗಮನಕ್ಕಿತ್ತು. ಹಾಗಾಗಿ ಅವರು JDS ಪರವಾಗಿ ಚುನಾವಣೆಯಲ್ಲಿ ತೊಡಗಿಕೊಂಡ್ರು. ಲೆಕ್ಕಾಚಾರದಂತೆಯೇ JDS ಕಾಂಗ್ರೆಸ್ ಮೈತ್ರಿಯಾಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು. ಧರ್ಮಸಿಂಗ್ ಕುರ್ಚಿಯಲ್ಲಿ ಕುಳಿತ ತಕ್ಷಣ ರವಿ ಬೆಳಗೆರೆ ಅವರ ಸಂದರ್ಶನ ಮಾಡಿ ಅದರ ಫೋಟೋ ತಗೊಂಡು ತಮ್ಮ ಬಾಟಮ್ ಐಟಮ್ನಲ್ಲಿ ನಾನು ಮೆಚ್ಚಿದ ಸೌಮ್ಯ ರಾಜಕಾರಣಿ ಅಂತ ಬರೆದರು. ಕುಮಾರಸ್ವಾಮಿ ತಮ್ಮ ಶಾಸಕರನ್ನು ಕರೆದುಕೊಂಡು ಯಡಿಯೂರಪ್ಪನ ಜೊತೆ ಓಡಿ ಹೋಗೋದ್ರ ಮೂಲಕ ಧರ್ಮಸಿಂಗ್ ಸರ್ಕಾರ ಬಿದ್ದು ಹೋಯಿತು. ಅಲ್ಲಿಯವರೆಗೂ ಧರ್ಮಸಿಂಗ್ ವಿರುದ್ಧ ಯಾವುದೇ ಒಂದು ಪದವನ್ನು ಬರೆಯದೇ ಇದ್ದಂತಹ ರವಿ ಬೆಳಗೆರೆ ಅದೇ ವಾರ ತಮ್ಮ ಮನೆಯಲ್ಲಿ ನೋಟು ಎಣಿಸೋದಕ್ಕೆ ಕೌಂಟಿಂಗ್ ಮಿಷನ್ ಇಟ್ಕೊಂಡಿದ್ದಂತಹ ಭ್ರಷ್ಟ ಮುಖ್ಯಮಂತ್ರಿ ಅಂತ ಬರೆದರು. ನಂತರ ಕುಮಾರಸ್ವಾಮಿ ಯಡಿಯೂರಪ್ಪಗೆ ಅಧಿಕಾರ ಬಿಟ್ಟುಕೊಡದೆ 2008ರಲ್ಲಿ ಅವಧಿಗೆ ಮುನ್ನ ಚುನಾವಣೆ ನಡೀತು. ಆಗಲೇ ಬಳ್ಳಾರಿಯಲ್ಲಿ ಗಣಿಧನಿಗಳು ತಮ್ಮ ನೋಟಿನ ಪ್ರಭಾವವನ್ನು ರಾಜ್ಯದೆಲ್ಲೆಡೆ ತೋರಿಸಿದ್ರು. ಮುಂದೆ BJP ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಗಣಿಧನಿಗಳ ಪಾತ್ರ ದೊಡ್ಡದಿರುತ್ತೆ ಅಂತ ಗೊತ್ತಿದ್ದಂತಹ ರವಿ ಅವರ ಪರವಾಗಿಯೇ ಚುನಾವಣಾ ಪ್ರಚಾರ ನಡೆಸಿದರು. ಅಂದ್ಕೊಂಡ ಹಾಗೆ ಆಯಿತು. ಯಡಿಯೂರಪ್ಪ ಅಧಿಕಾರ ವಹಿಸ್ಕೊಂಡ್ರು. ಮುಗ್ದಾರವನ್ನು ರೆಡ್ಡಿಗಳು ಇಟ್ಕೊಂಡಿದ್ರು. ಆಗ ರವಿಗೆ ರೆಡ್ಡಿಗಳ ತಪ್ಪು ಕಾಣಿಸ್ಲಿಲ್ಲ. ಲೋಕಾಯುಕ್ತ ಹಗರಣದಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಆಗ ಸದಾ ನಗುಮುಖದ ರಾಜಕಾರಣಿ ಅಂತ ಬರೆದರು. 1 ವರ್ಷದಲ್ಲಿ ಸದಾನಂದ ಗೌಡರು ರಾಜೀನಾಮೆ ಕೊಟ್ಟ ತಕ್ಷಣ ಅವರೊಳಗೆ ಹಲ್ಲು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅಂತ ಬರೆದರು. ನಂತರದ ಚುನಾವಣೆಗಳಲ್ಲಿ ಹೇಗೆ ಬರೆದ್ರು ಅಂತ ಕೇಳಬೇಡಿ. ಯಾಕೆಂದರೆ ರವಿ ಬೆಳಗೆರೆ ಬದುಕಿದ್ರೂ ಸಹ ಅವರ ಪತ್ರಿಕೆ ಆಗಲೇ ಸತ್ತಿತ್ತು. 2015ರ ವೇಳೆಗೆ 1 ಲಕ್ಷಕ್ಕೂ ಅಧಿಕ ಪ್ರಸಾರವಾಗ್ತಿದ್ದಂಥ ಪತ್ರಿಕೆ ಕೇವಲ 5,000ಕ್ಕೆ ಬಂದಿತ್ತು. ಏಕೆಂದರೆ ಮುಖವಾಡ ಬಹಳಷ್ಟು ದಿನ ನಿಲ್ಲೋದಿಲ್ಲ ಅಂತ ರವಿ ಬೆಳಗೆರೆಯನ್ನು ಬಲ್ಲಂತಹ ಅವರ ವಿರೋಧಿಗಳು ಹೇಳ್ತಾರೆ. ಆದರೆ ಅವರ ಬೆಂಬಲಿಗರು ಆ ವೇಳೆಗಾಗಲೇ TV ಮೊಬೈಲ್ಗಳು ಬಂದಿದ್ದರಿಂದ ಪತ್ರಿಕೆಯ ಸರ್ಕ್ಯುಲೇಷನ್ ಕಡಿಮೆಯಾಗಿತ್ತು ಅಂತ ಹೇಳ್ತಾರೆ. ಆದರೆ ಲಂಕೇಶ್ ಉದಾಹರಣೆ ತಗೊಂಡ್ರೆ ಲಂಕೇಶ್ ಬರೆಯೋದನ್ನು ನಿಲ್ಲಿಸಿದರೂ ಸಹ ಅವರ ಅಭಿಮಾನಿಗಳು ಅವರ ಪತ್ರಿಕೆ ಕೊಳ್ಳೋದನ್ನು ನಿಲ್ಲಿಸಲಿಲ್ಲ. ಏಕೆಂದರೆ ಲಂಕೇಶ್ ಬರೆದಂತೆ ಬದುಕಿದ್ರು, ಬದುಕಿದಂತೆ ಬರೆದರು. ಆದರೆ ಬರಹವೇ ಬೇರೆ, ಬದುಕೇ ಬೇರೆ ಅಂತ ತೋರಿಸ್ಕೊಟ್ಟವರು ರವಿ ಬೆಳಗೆರೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಇಬ್ಬರ ಪತ್ರಿಕೆಗಳು 2 ದಶಕಗಳ ಕಾಲ ಅಂದರೆ ಸರಿಯಾಗಿ 20 ವರ್ಷಗಳ ಕಾಲ ಓದುಗರನ್ನು ಹಿಡಿದಿಟ್ಕೊಂಡಿದ್ವು. ಲಂಕೇಶ್ ಅವರು ಮರಣ ಹೊಂದಿದಾಗ ಅವರ ಒಟ್ಟು ಆಸ್ತಿ ಅಧಿಕೃತವಾಗಿ 2 ಕೋಟಿ. ಯಾವುದೇ ರೀತಿಯ ಅನಧಿಕೃತ ಆಸ್ತಿ ಇರಲಿಲ್ಲ. ರವಿ ಬೆಳಗೆರೆ ಮರಣ ಹೊಂದಿದಾಗ ಅವರ ಅಧಿಕೃತ ಆಸ್ತಿನೇ 200 ಕೋಟಿ. ಅನಧಿಕೃತ ಆಸ್ತಿ ಲೆಕ್ಕಕ್ಕಿಲ್ಲ. ಲಂಕೇಶ್ ಒಂದು ಸರ್ಕಾರ ಹಾಗೂ ಹಲವು ಮಂತ್ರಿಗಳನ್ನು ಮನೆಗೆ ಕಳಿಸಿದರು. ರವಿ ಕೆಲವು ರೌಡಿಗಳನ್ನು ಕೇಸ್ನಿಂದ ಬಚಾವ್ ಮಾಡಿ ಮನೆಯಲ್ಲಿ ನೆಮ್ಮದಿಯಾಗಿ ಕುಳಿತುಕೊಳ್ಳೋ ಹಾಗೆ ಮಾಡಿದ್ರು. ಲಂಕೇಶ್ ಕಾಂಗ್ರೆಸ್ ವಿರುದ್ಧವಾಗಿ ಬರೆದರು. ಅದಕ್ಕೆ ಪೈಪೋಟಿ ನೀಡಬಹುದಾಗಿದ್ದ ಜನತಾ ಪಕ್ಷಕ್ಕೆ ಬೆಂಬಲಿಸಿದರು. ನಂತರ ಜನತಾ ಪಕ್ಷವನ್ನು ವಿರೋಧಿಸಿ ಬರೆದರು. ಒಂದೆಡೆ ಕಾಂಗ್ರೆಸ್ ವಿರೋಧಿಸುತ್ತಲೇ ಶತಮಾನಗಳ ಕಾಲ ಜಾತಿ ಪದ್ಧತಿಯನ್ನು ಜೀವಂತವಾಗಿಟ್ಟು ಜನರನ್ನು ನರಕಕ್ಕೆ ತಳ್ಳುವ ರಕ್ಕಸ ಪ್ರವೃತ್ತಿ RSSಗಿದೆ ಅಂತ ಬರೆದರು. ಅವರ ಅಭಿಪ್ರಾಯ ಸರಿ ಅಥವಾ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಜನಸಾಮಾನ್ಯರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುತ್ತಿದ್ದ ಒಂದು ಪತ್ರಿಕೆ ಅಂದರೆ ಅದು ಲಂಕೇಶ್ ಮಾತ್ರ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ರವಿ ಬೆಳಗೆರೆ ಜನರ ಧ್ವನಿ ಅಂತ ಹೇಳ್ತಾನೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ, ತನ್ನ ವಿಕೃತ ಮನಸ್ಸನ್ನು ತಣಿಸ್ಕೊಳ್ಳೋದಕ್ಕಾಗಿ ಹಾಳು ಮಾಡಿದ್ದು ಲೆಕ್ಕಕ್ಕಿಲ್ಲ. ಇದು ಅವರ ಓದುಗರಿಗೆ ನೋವುಂಟು ಮಾಡ್ಬೋದು, ಆದರೆ ಸತ್ಯ ಎಂದಿಗೂ ಸುಳ್ಳಾಗೋದಿಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವನ್ನು ಅವರ ಕೊನೆಯ ದಿನಗಳಲ್ಲಿ ನಾವು ನೋಡಬಹುದು. ರವಿಗೆ ಅಧಿಕೃತವಾಗಿಯೇ 4 ಹೆಂಡತಿಯರು. ಇನ್ನು ಗೆಳೆಯರು, ಅಭಿಮಾನಿಗಳ ಪತ್ನಿಯರು ಸಹ ಆತನಿಗೆ ತಾನು ಕುಡಿತಿದ್ದಂಥ ವಿಸ್ಕಿ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಅಧಿಕೃತವಾಗಿ 4 ಪತ್ನಿಯರಿದ್ದರೂ ಸಹ ರವಿ ಕೊನೆಯ ದಿನಗಳನ್ನು ತನ್ನ ಫಾರ್ಮ್ ಹೌಸ್ನಲ್ಲಿ ಒಂಟಿಯಾಗಿ ಕಳೆದರು. 100 ಕೋಟಿಯ ಆಸ್ತಿ, 5 ಕೋಟಿ ಕನ್ನಡಿಗರ ಪ್ರೀತಿ ಇದ್ದರೂ ಸಹ ಸಹಾಯಕ್ಕೆ ಯಾರೂ ಇರಲಿಲ್ಲ.
ಪತ್ರಿಕೋದ್ಯಮವೂ ಸೇರಿದಂತೆ ಈ ಸಮಾಜದಲ್ಲಿನ ಹಲವಾರು ಸತ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಬೇಕು. ಯಾಕೆಂದರೆ ಸತ್ಯ ಇರೋರಿಗೆ ಮಾತ್ರ ಈ ಸಮಾಜ ಇರೋದಕ್ಕೆ ಸಾಧ್ಯ. ಈ ಸಮಾಜಕ್ಕೆ ಸತ್ಯವನ್ನು ತೆರೆದಿಡೋದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅನ್ನೋ ನಂಬಿಕೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.